ನಮಸ್ತೆ ಎಲ್ಲರಿಗೂ ನಮ್ಮ ಬ್ರೈಟ್ ಶ್ರುತಿ ಚಾನೆಲ್ಗೆ ಸ್ವಾಗತ. ನಮಗೆ ಸಿಕ್ಕ ಅಂಕಿ ಅಂಶದ ಪ್ರಕಾರ ಟಾಪ್ ಅಲ್ಲಿ ಇರೋರು ಯಾರಂದ್ರೆ, ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 11 ತನ್ನ ಅಂತಿಮ ಹಂತ ತಲುಪಿದ್ದು ಮನೆಯಲ್ಲಿ 6 ಸ್ಪರ್ಧಿಗಳು ಉಳಿದಿದ್ದಾರೆ. ಅದರಲ್ಲಿ ಮೊದಲನೆಯವರೇ ತ್ರಿವಿಕ್ರಮ್ ಗೌಡ. ತ್ರಿವಿಕ್ರಮ್ ಗೌಡ ಅವರು ಜನಪ್ರಿಯ ಟಿವಿ ಶೋ ಪದ್ಮಾವತಿಯೊಂದಿಗೆ ಮನೆಯ ಹೆಸರಾಗಿ ಬದಲಾಯಿಸಿತು. ಇವರು ಕ್ರೀಡಾಪಟುವಾಗಿ ವೃತ್ತಿ ಜೀವನ ಆರಂಭಿಸಿದ್ದರೂ ಸಹ ಇವರ ನಟನೆಯ ಉತ್ಸಾಹ ಹೊಸ ಹಾದಿಯಲ್ಲಿ ಮುನ್ನಡೆಸಿಕೊಂಡು ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಂತಿಮ ಘಟ್ಟ ತಲುಪಿದ್ದಾರೆ. ಇವರು ತಮ್ಮ ಬುದ್ಧಿವಂತಿಕೆ ಮತ್ತು ತಂತ್ರಜ್ಞಾನದ ಆಟದ ಮೂಲಕ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಎರಡನೆಯದು ಭವ್ಯ ಗೌಡ. ಗೀತಾ ಧಾರಾವಾಹಿ ಮೂಲಕ ಪ್ರಸಿದ್ಧಿ ಪಡೆದ ನಟಿಯಾದ ಭವ್ಯ ಗೌಡ ಅವರು ತಮ್ಮ ಭಾವನಾತ್ಮಕ ಆಟ ಮತ್ತು ಸ್ನೇಹಪೂರ್ಣ ಸ್ವಭಾವದಿಂದ ಜನರ ಗಮನ ಸೆಳೆದಿದ್ದಾರೆ. ಮೂರನೆಯವರೇ ಮೋಕ್ಷಿತಾ ಪೈ. ಇವರು ಪಾರು ಧಾರಾವಾಹಿಯ ಮೂಲಕ ಜನಪ್ರಿಯತೆ ಪಡೆದಿದ್ದು ಟಾಸ್ಕ್ಗಳಲ್ಲಿ ಶ್ರೇಷ್ಠ ಪ್ರದರ್ಶನ ನೀಡಿ ತಮ್ಮ ದೃಢ ನಿಲುವು ಮತ್ತು ಸ್ಪಷ್ಟ ಮಾತುಗಳಿಂದ ಪ್ರೇಕ್ಷಕರ ಮನಗೆದ್ದಿದ್ದಾರೆ. ನಾಲ್ಕನೆಯದ್ದು ಉಗ್ರಂ ಮಂಜು. ಇವರು ಉಗ್ರಂ ಚಿತ್ರದಲ್ಲಿನ ಕೆಲಸಕ್ಕಾಗಿ ಖ್ಯಾತಿಯನ್ನು ಗಳಿಸಿ ಹೆಚ್ಚಿನ ಆಕ್ಷನ್ ಸೀಕ್ವೆನ್ಸ್ಗಳನ್ನು ರೂಪಿಸಿ ಚಿತ್ರದ ಯಶಸ್ಸು ಇವರ ಖ್ಯಾತಿಯನ್ನು ಭದ್ರಪಡಿಸಿತು. ಕನ್ನಡ ಚಿತ್ರರಂಗದ ಅಗ್ರ ಆಕ್ಷನ್ ಕೊರಿಯೋಗ್ರಾಫರ್ಗಳಲ್ಲಿ ಒಬ್ಬರನ್ನಾಗಿ ಮಾಡಿತು. ಈಗ ಇವರು ಸಹ ಬಿಗ್ ಬಾಸ್ನ ಅಂತಿಮ ಘಟ್ಟ ತಲುಪಿದ್ದಾರೆ. ಐದನೆಯವರು ರಜತ್. ಇವರು ವೃತ್ತಿಯಲ್ಲಿ ಬಿಸ್ನೆಸ್ ಮ್ಯಾನ್ ಆದರೂ ಸಹ ಹಲವು ರಿಯಾಲಿಟಿ ಶೋನಲ್ಲಿ ಪಾಲ್ಗೊಳ್ಳುವ ಮೂಲಕ ಕಿರುತೆರೆಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದು ಬಿಗ್ ಬಾಸ್ ಸೀಸನ್ನ ಫೈನಲ್ಗೆ ತಲುಪಿದ್ದಾರೆ. ಕೊನೆಯದಾಗಿ ಹನುಮಂತ. ಪ್ರಸಿದ್ಧ ಕನ್ನಡ ಗಾಯನ ರಿಯಾಲಿಟಿ ಶೋ ಸಾರಿಗಮಪ ಸೀಸನ್ 15ರಲ್ಲಿ ಭಾಗವಹಿಸಿ ಮೊದಲ ರನ್ನರ್ ಅಪ್ ಆಗಿ ಹೊರಹೊಮ್ಮಿ ಈಗ ಬಿಗ್ ಬಾಸ್ ಸೀಸನ್ 11 ಮೊದಲ ಫೈನಲ್ ಟಿಕೆಟ್ ಗೆದ್ದವರಾಗಿದ್ದಾರೆ. ಈ 6 ಸ್ಪರ್ಧಿಗಳಲ್ಲಿ ಯಾರು ಬಿಗ್ ಬಾಸ್ ಸೀಸನ್ 11ರ ವಿಜೇತರಾಗುತ್ತಾರೆ ಎಂಬುದು ಪ್ರೇಕ್ಷಕರ ಮತ ಮತ್ತು ಅವರ ಮುಂದಿನ ಪ್ರದರ್ಶನದ ಮೇಲೆ ಅವಲಂಬಿತವಾಗಿದೆ. ಆದರೆ ಈ ಮುಂಚೂಣಿಯಲ್ಲಿರೋದು ಯಾರು? ಹನುಮಂತನ, ತ್ರಿವಿಕ್ರಮ, ಮೋಕ್ಷಿತನ ಅಥವಾ ಇನ್ನು ಉಳಿದ ಮೂವರ? ನಮಗೆ ಸಿಕ್ಕ ಅಂಕಿ ಅಂಶದ ಪ್ರಕಾರ ಟಾಪ್ ಅಲ್ಲಿ ಇರೋರು ಯಾರಂದ್ರೆ, ಹೌದು, ಹನುಮಂತ. ವೀಕ್ಷಕರೇ, ತಮ್ಮ ಮುಗ್ಧತೆ ಮತ್ತು ಸ್ನೇಹಪರ ನಡವಳಿಕೆಯ ಮೂಲಕ ವೀಕ್ಷಕರ ಮನಗೆದ್ದು ಮುಂಚೂಣಿಯಲ್ಲಿದ್ದಾರೆ ಹನುಮಂತ. ನಂತರ ತ್ರಿವಿಕ್ರಮ್, ಮೂರನೇ ಸ್ಥಾನದಲ್ಲಿ ಮೋಕ್ಷಿತಾ ಇದ್ದಾರೆ. ಹೌದು ವೀಕ್ಷಕರೇ, ತ್ರಿವಿಕ್ ಅಂದರೆ ರಾಮ, ಮೋಕ್ ಅಂದರೆ ಸೀತಾ, ಹನುಮಂತ ಅಂದರೆ ಹನುಮ. ಈ 3 ಜನರು ಕೂಡ ಫೈನಲ್ ಅಲ್ಲಿ ಇದ್ದಾರೆ. ಹಾಗೆ ಯಾರಿಗೆ ನಿಮ್ಮ ಮತ ಹೇಳಿ? ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಅನ್ನು ಫಸ್ಟ್ ವಿನ್ನರ್ ಸ್ಥಾನಕ್ಕೆ ತಲುಪಿಸಲು ಆದಷ್ಟು ವೋಟ್ ಮಾಡಿ. ಹಾಗೆ ನನ್ನ ವೋಟ್ ನಮ್ಮ ಧನರಾಜ್ನ ಫ್ರೆಂಡ್ ಹನುಮಂತ ಅವರಿಗೆ. ನೀವು ಅವರಿಗೆ ವೋಟ್ ಮಾಡಿ ಗೆಲ್ಲಿಸಿ ಆಯ್ತಾ? ಹಾ, ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಆದಷ್ಟು ಜನರಿಗೆ ಶೇರ್ ಮಾಡಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಹಾ, ಮತ್ತೊಂದು ಹೇಳೋದು ನನ್ಗೆ ನೆನಪೇ ಹೋಗಿತ್ತು ನೋಡಿ. ಅದಂತೂ ಮೇನ್. ಯಾಕಂದ್ರೆ ನಿಮ್ಮೆಲ್ಲರ ಸಹಕಾರದಿಂದ ನನ್ನ ಈ ಬ್ರೈಟ್ ಶ್ರುತಿ ಚಾನೆಲ್ ಮಾನಿಟೈಸ್ ಆಗಿದೆ. ಅದಕ್ಕೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ನಿಮ್ಮ ಪ್ರೋತ್ಸಾಹ ಇನ್ನು ಮುಂದಕ್ಕೆ ಕೂಡ ಹೀಗೆ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ.
ಮಾನಿಟೈಸ್ ಬಗ್ಗೆ ಇನ್ನೊಂದು ವಿಡಿಯೋ ಆದಷ್ಟು ಬೇಗ ಮಾಡ್ತೀನಿ. ಹಾಗೆ ಮತ್ತೊಂದು ಸುಂದರ ವಿಡಿಯೋದೊಂದಿಗೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀನಿ.